ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ದಿ ಮೌಂಟೇನ್ ಈಸ್ ಯು ಎಂಬ ಪುಸ್ತಕದ ಕೆಲವು ಸಂಗತಿಗಳನ್ನು ತಿಳಿಯೋಣ. ನೀವು ನಿಮ್ಮ ಅಡ್ಡಿಗಳನ್ನು ಗೆಲ್ಲಬಹುದು, ಅಂದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನು ಗೆಲ್ಲಬಹುದು ಎಂದರ್ಥ. ಇದನ್ನು ಬರೆದವರು ಬ್ರೆನ್ನಾ ವೀಸ್ಟ್. ಅವರು ಹೇಳುವುದು ಏನೆಂದರೆ, ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಪರ್ವತಗಳು ಹೊರಗೆ ಇರುವುದಿಲ್ಲ, ಅವುಗಳು ನಿಮ್ಮೊಳಗೆ ಇರುತ್ತವೆ, ಅವುಗಳು ನೀವೇ. ಬ್ರೆನ್ನಾ ವೀಸ್ಟ್ ಅವರು ಜೀವನದ ಸತ್ಯಗಳನ್ನು ಹಾಗೂ ಘಟನೆಗಳನ್ನು ಬಹಳ ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಬರೆಯುವ ಒಬ್ಬ ಜನಪ್ರಿಯ ಲೇಖಕಿ. ಈ ಪುಸ್ತಕದ ಸಾರಾಂಶ: ಈ ಪುಸ್ತಕವು ಸ್ವಯಂ ಸಬ್ಯಾಟೇಜ್, ಅಂದರೆ ಸ್ವಯಂ ತಪ್ಪುಗಳನ್ನು ಮಾಡುವ ನಮ್ಮ ಮನಸ್ಸಿನ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಆತ್ಮವಿಕಾಸ ಮತ್ತು ಆತ್ಮಶಕ್ತಿಯಾಗಿ ಪರಿವರ್ತಿಸುವ ವಿಧಾನವನ್ನು ಹೇಳುತ್ತದೆ. ನಿಮ್ಮನ್ನು ತಡೆಯುವ ಅಡ್ಡಿಗಳನ್ನು ನೀವು ಗ್ರಹಿಸಿದರೆ ನಿಮ್ಮ ನಿಜವಾದ ಶಕ್ತಿಯನ್ನು ಅನಾವರಣಗೊಳಿಸಬಹುದು. ಪ್ರಮುಖ ಆಲೋಚನೆ: ನಿಮ್ಮ ಜೀವನದ ಗುಣಮಟ್ಟವು ನಿಮ್ಮ ಮನಸ್ಸಿನ ಗುಣಮಟ್ಟದ ಮೇಲೆ ಅವಲಂಬಿಸಿರುತ್ತದೆ. ನೀವು ಗೆಲ್ಲಬೇಕಾದ ಪರ್ವತವು ಹೊರಗಿಲ್ಲ, ನಿಮ್ಮೊಳಗಿನ ಅಭ್ಯಾಸಗಳು, ಭಯಗಳು, ಅನುಮಾನಗಳು ಮತ್ತು ಸ್ವಯಂ ತಪ್ಪುಗಳು ನೀವು ಗೆಲ್ಲಬೇಕಾದ ಪರ್ವತಗಳು. ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು: ನಾನು ಯಾವ ಭಯವನ್ನು ನಂಬಿಕೊಂಡು ಬದುಕುತ್ತಿದ್ದೇನೆ? ನನ್ನ ಯಶಸ್ಸನ್ನು ನಾನು ಹೇಗೆ ತಡೆಯುತ್ತೇನೆ? ನಾನು ನನ್ನ ಬಗ್ಗೆ ಯಾವ ಸುಳ್ಳು ಕಥೆಗಳನ್ನು ನಂಬಿದ್ದೇನೆ? ನಾನು ನಿಜವಾಗಿ ಏನನ್ನು ಬಯಸುತ್ತೇನೆ? ನಾನು ಅದನ್ನು ಪಡೆಯಲು ಯಾವ ರೀತಿಯ ಒಂದು ಸಣ್ಣ ಹೆಜ್ಜೆಯನ್ನು ಇಡಬಹುದು? ನಿಮ್ಮನ್ನು ತಡೆಯುವ ಅಡ್ಡಿಗಳು ಅಥವಾ ಪರ್ವತಗಳು: ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ನಿಮ್ಮ ಸ್ವಯಂ ಕೆಟ್ಟ ಅಭ್ಯಾಸಗಳು ಅಥವಾ ವಿಧ್ವಂಸಕ ಅಭ್ಯಾಸಗಳು. ಮೊದಲನೆಯದಾಗಿ ಸ್ವಯಂ ತಪ್ಪುಗಳು. ಎರಡನೆಯದಾಗಿ ಭಯದ ಕೋಟೆ, ವಿಫಲತೆ, ತೀವ್ರ ನಿರಾಕರಣೆ, ಅಸಭ್ಯತೆ. ಈ ಭಯಗಳು ನಿಮ್ಮನ್ನು ತಡೆಯುತ್ತವೆ. ಮೂರನೆಯದಾಗಿ ಸುಳ್ಳು ಗುರುತು, ಫೇಕ್ ಐಡೆಂಟಿಟಿ. ನಿಮ್ಮ ನಿಜವಾದ ಸಾಮರ್ಥ್ಯಕ್ಕಿಂತ ನಿಮ್ಮನ್ನು ನೀವು ಕಡಿಮೆ ಎಂದುಕೊಳ್ಳುವುದು. ನಾಲ್ಕನೆಯದಾಗಿ ಅಧೀರತೆ ಮತ್ತು ಹೋಲಿಕೆ, ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೋಲಿಕೆ ಮಾಡುವುದು ಹಾಗೂ ನಿಮ್ಮ ಪ್ರಯಾಣವನ್ನು ತಡೆಯುವುದು. ಈ ಪುಸ್ತಕದಿಂದ ನಾವು ಕಲಿಯುವ ಪ್ರಮುಖ ಪಾಠಗಳು: ನೀವು ಬದಲಾದರೆ ನಿಮ್ಮ ಜೀವನವು ಬದಲಾಗುತ್ತದೆ. ನೀವು ಎದುರಿಸುತ್ತಿರುವ ಶತ್ರು ಬೇರೆ ಯಾರೂ ಅಲ್ಲ, ಅದು ನೀವೇ. ನಿರಂತರ ಕ್ರಮ ಮತ್ತು ಅಸೌಕರ್ಯದಿಂದ ನಿಮಗೆ ಬದಲಾವಣೆ ಉಂಟಾಗುತ್ತದೆ. ಸ್ವಪ್ರೇಮ ಹಾಗೂ ಆತ್ಮಶಿಸ್ತು ಇವು ನಾಣ್ಯದ ಎರಡು ಮುಖಗಳಿದ್ದಂತೆ. ನಿಮ್ಮೊಳಗಿನ ಪರ್ವತಗಳನ್ನು ಗೆದ್ದಾಗ ನಿಮಗೆ ಹೊರಗಿನ ಜಗತ್ತು ಮಾಯವಾಗುತ್ತದೆ. ನೀವೇ ನಿಮ್ಮ ಕಥೆಯ ಲೇಖಕ. ಪರ್ವತವನ್ನು ಹೇಗೆ ಏರಬೇಕು? ಸ್ವಯಂ ಜಾಗೃತಿ. ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ವರ್ತನೆಗಳನ್ನು ಅವಲೋಕಿಸಿ. ನಿಮ್ಮನ್ನು ತಡೆಯುವ ನಿಜವಾದ ಕಾರಣ ಏನೆಂದು ನೀವು ತಿಳಿದುಕೊಳ್ಳಿ. ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ. ನಿಮ್ಮ ಈಗಿನ ಪರಿಸ್ಥಿತಿಗೆ ಬೇರೆಯವರನ್ನು ದೂಷಿಸುವ ಬದಲು ಅದಕ್ಕೆ ಕಾರಣ ನೀವೇ ಎಂದು ತಿಳಿದುಕೊಳ್ಳಿ. ಆತ್ಮಶಿಸ್ತನ್ನು ಬೆಳೆಸಿಕೊಳ್ಳಿ. ದೈನಂದಿನ ಕಾರ್ಯಗಳು ಉತ್ತಮವಾಗಿರಲಿ. ಸಣ್ಣ ಸಣ್ಣ ಕ್ರಮಗಳಾದರೂ ಅವು ನಿರಂತರತೆಯಿಂದ ಸಾಗಿದರೆ ದೊಡ್ಡ ಫಲಿತಾಂಶವನ್ನು ನೀಡುತ್ತವೆ. ಇದೇ ಪರ್ವತಗಳನ್ನು ಏರುವ ಒಂದು ದಾರಿ. ಮನಸ್ಸನ್ನು ಪುನಃ ರೂಪಿಸಿ. ನಿಮ್ಮಲ್ಲಿ ಬರುವ ನಕಾರಾತ್ಮಕ ನಂಬಿಕೆಗಳನ್ನು ಗುರುತಿಸಿ ಅವುಗಳನ್ನು ಸಕಾರಾತ್ಮಕ ಮತ್ತು ಸತ್ಯವಾದ ನಂಬಿಕೆಗಳಿಂದ ಬದಲಿಸಿ. ಅಸ್ವಸ್ಥತೆಯನ್ನು ಅಪ್ಪಿಕೊಳ್ಳಿ. ಬದಲಾವಣೆಯು ಸುಲಭವಲ್ಲ. ಅಸ್ವಸ್ಥತೆ, ಅನುಮಾನ ಮತ್ತು ಭಯ ಇವುಗಳು ಬೆಳವಣಿಗೆಯ ಅಗತ್ಯ ಭಾಗಗಳು. ನಿಮ್ಮ ಶ್ರೇಷ್ಠತೆಯ ಕಡೆ ನಡೆಯಿರಿ. ನಿಮ್ಮ ಮೌಲ್ಯಗಳು, ಬಲ ಮತ್ತು ಉದ್ದೇಶಗಳು ಶ್ರೇಷ್ಠತೆಯೆಡೆಗಿರಲಿ ಎಂದು ನೀವು ನಿರ್ಧಾರ ಮಾಡಿ ಹಾಗೂ ಆ ದಾರಿಯಲ್ಲಿ ಸಾಗಿ. ನಿಮ್ಮ ಆಲೋಚನೆ, ಭಾವನೆ ಮತ್ತು ಕ್ರಮ ನಿರಂತರವಾಗಿದ್ದರೆ ಅದರ ಪ್ರತಿಫಲವಾಗಿ ನಿಮಗೆ ಪರಿವರ್ತನೆಯು ದೊರಕುತ್ತದೆ. ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಯಾವುದೇ ಪರ್ವತವನ್ನು ಬೇಕಾದರೂ ಏರಬಹುದು.
ನೀವು ಪ್ರತಿದಿನ ಮಾಡಬೇಕಾದ ಅಭ್ಯಾಸಗಳು. ಪರ್ವತವನ್ನು ಏರಲು ಸಿದ್ಧತೆ. ಮೊದಲನೆಯದಾಗಿ ದಿನಚರಿಯನ್ನು ಬರೆಯುವುದು. ನೀವು ಒಂದು ಡೈರಿಯನ್ನು ತೆಗೆದುಕೊಂಡು ನಿಮ್ಮ ದಿನಚರಿಯನ್ನು ಪ್ರತಿನಿತ್ಯ ಬರೆಯುವುದು. ಎರಡನೆಯದಾಗಿ ಧ್ಯಾನ ಮಾಡಿರಿ. ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮೂರನೆಯದಾಗಿ ದೇಹವನ್ನು ಬೆಳೆಸಿ. ಉತ್ತಮವಾದ ಓದು. ನಿರಂತರ ವ್ಯಾಯಾಮ ನಿಮ್ಮ ಮನೋಬಲವನ್ನು ಬೆಳೆಸುತ್ತದೆ. ಜ್ಞಾನ ಮತ್ತು ದೃಷ್ಟಿಕೋನವನ್ನು ಬದಲಿಸಲು ಹಾಗೂ ಮನಸ್ಸನ್ನು ವಿಕಸಿತಗೊಳಿಸಲು ಓದು ಬಹುಮುಖ್ಯ. ಯಾವುದೇ ನಿಮ್ಮ ಕಾರ್ಯದಲ್ಲಿ ಚಿಕ್ಕ ಚಿಕ್ಕ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಅಂದರೆ ದೊಡ್ಡ ದೊಡ್ಡ ಬದಲಾವಣೆಗಳು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಆಗುತ್ತವೆ. ಕೊನೆಯದಾಗಿ ಕೃತಜ್ಞರಾಗಿರುವುದು. ನಿಮ್ಮ ಬಳಿ ಇರುವುದಕ್ಕೆ ನೀವು ಕೃತಜ್ಞರಾಗಿರಬೇಕು ಹಾಗೂ ಅದಕ್ಕೆ ಧನ್ಯವಾದವನ್ನು ಹೇಳಿ ಸಕಾರಾತ್ಮಕವಾಗಿರಬೇಕು. ಕೊನೆಯದಾಗಿ ಪರ್ವತವು ಭಯಾನಕವಾಗಿ ಕಾಣಬಹುದು, ಆದರೆ ಆ ಪರ್ವತವನ್ನು ನೀವು ಏರುವ ಪ್ರಯತ್ನವನ್ನು ಮಾಡಿದರೆ ಆ ಶಿಖರದಲ್ಲಿ ನಿಮಗೆ ದೊರೆಯುವುದು ಶಾಂತಿ, ನೆಮ್ಮದಿ, ಸುಖ, ಶಕ್ತಿ ಮತ್ತು ಸ್ವಾತಂತ್ರ್ಯ. ಧನ್ಯವಾದಗಳು.